ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇನ್ಫೋ ಋಷಿ. ನಾನು ತೇಜಸ್ವಿನಿ ಭಾಗ್ಯ. ವಿಶೇಷ ಮಾಹಿತಿಗಳು ಹಾಗೂ ಪ್ರವಾಸಿ ತಾಣಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪ್ರಯಾಣಿಸುವ ಮನಸ್ಸಿಗೆ ಪ್ರಯಾಣದಲ್ಲಿ ಎದುರಾಗುವಂತಹ ಪ್ರತಿ ಸನ್ನಿವೇಶವೂ ಸಂತೋಷವನ್ನು ಉಂಟು ಮಾಡುತ್ತೆ. ಈ ಬೇಸಿಗೆಯಲ್ಲೂ ಮುಂಜಾವಿನಲ್ಲಿ ಬೀಳ್ತಾ ಇರೋ ಹಿಮ ತಂಪೆನಿಸುತ್ತೆ. ಈ ರೈಲನ್ನ ನೋಡಿದರೆ ನಾವು ಟ್ರೈನ್ನಲ್ಲಿ ಓಡಾಡಿರೋ ವಿಶೇಷ ಅನುಭವ ನೆನಪಾಗುತ್ತೆ. ಇಲ್ಲಿ ನೋಡಿ, ಹಳೆ ಸೇತುವೆಗಳನ್ನು ನೋಡೋದೇ ಒಂದು ಚಂದ. ಅದರ ಕೆಳಗೆ ಜುಳು ಜುಳು ಅಂತ ಸದ್ದು ಮಾಡ್ತಾ ಹರಿತಾ ಇರೋ ನದಿ. ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂತ ಒಂದು ಕಥೆಯ ಮೂಲಕ ಹೇಳ್ತೀನಿ. ಸಾವಿರದ 800 ವರ್ಷಗಳ ಹಿಂದೆ ಹೇಮಪುರಿ ಎಂಬ ಊರಿತ್ತು. ಅಲ್ಲಿ ಕೌಂಡಿನ್ಯ ಮಹರ್ಷಿಗಳು ಎಂಬ ಋಷಿ ವಾಸವಾಗಿರ್ತಾರೆ. ಅವರು ದೇವಸ್ಥಾನ ಹಾಗೂ ಧರ್ಮ ಕಾರ್ಯಗಳು ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಬ್ರಹ್ಮರಾಕ್ಷಸನೊಬ್ಬನು ಕೌಂಡಿನ್ಯ ಮಹರ್ಷಿಗಳ ಧರ್ಮ ಕಾರ್ಯಗಳಿಗೆ ತೊಂದರೆ ನೀಡ್ತಿರ್ತಾನೆ. ಇದರಿಂದ ಬೇಸತ್ತಂತಹ ಋಷಿಗಳು ಶ್ರೀ ಕೃಷ್ಣನ ಭಕ್ತರಾಗಿದ್ದ ಕಾರಣ ಅವರು ಕೃಷ್ಣನನ್ನು ಪ್ರಾರ್ಥಿಸಲು ಪ್ರತ್ಯಕ್ಷನಾದ ಕೃಷ್ಣನು, ಇದು ನನ್ನ ಶಾಂತ ಸ್ವರೂಪವಾಗಿದ್ದು ನೀವು ಆ ರಾಕ್ಷಸನ ಸಂಹಾರಕ್ಕಾಗಿ ಉಗ್ರಸ್ವರೂಪಿಯಾದ ಶ್ರೀ ನರಸಿಂಹದೇವರನ್ನು ಪ್ರಾರ್ಥಿಸಿ ಎಂದು ಹೇಳಿ ಅದೃಶ್ಯರಾಗ್ತಾರೆ. ಆಗ ಋಷಿಗಳು ನರಸಿಂಹದೇವರನ್ನು ಪ್ರಾರ್ಥಿಸಲು ನರಸಿಂಹಸ್ವಾಮಿಯು ಪ್ರತ್ಯಕ್ಷರಾಗಿ ಧರ್ಮ ಕಾರ್ಯಗಳಿಗೆ ತೊಂದರೆ ಕೊಡುತ್ತಿದ್ದ ಹಾಗೂ ಆಕಾಶದಷ್ಟು ಎತ್ತರವಾಗಿದ್ದ ಆ ಬ್ರಹ್ಮರಾಕ್ಷಸನ ಜೊತೆ ಘರ್ಷಣೆಯಾಗಿ ನರಸಿಂಹಸ್ವಾಮಿಯು ತನ್ನ ದಂಡದಿಂದ ಅವನನ್ನು ಸಂಹರಿಸುತ್ತಾರೆ. ಆ ಸಮಯದಲ್ಲಿ ಆ ರಾಕ್ಷಸನ ಹೆಮ್ಮರದಂತಿದ್ದ ಕಾಲು ಹೇಮಪುರಿಯಲ್ಲಿ ಬೀಳುತ್ತೆ. ಆಗಿನಿಂದ ಹೇಮಪುರಿಯನ್ನು ಹೆಮ್ಮರಗಾಲ ಎಂದು ಕರೆಯುತ್ತಾರೆ. ಹಾಗೆ ಅವನ ತಲೆಯು ಅವನ ಎಡಭಾಗದಲ್ಲಿದ್ದ ವಾಮಶಿರೋನಗರ ಎಂಬ ಊರಿನಲ್ಲಿ ಬೀಳುತ್ತೆ. ಈಗ ಆ ಊರನ್ನು ಹೆಡತಲೆ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಇದು ನಾವು ಹೋಗ್ತಾ ಇರುವಂತಹ ಗ್ರಾಮದ ಹೆಸರಿನ ಇತಿಹಾಸ. ಇದೇ ಶ್ರೀ ಕೌಂಡಿನ್ಯ ಮಹರ್ಷಿಗಳು ಸ್ಥಾಪಿಸಿದ ಶ್ರೀ ಕೃಷ್ಣನ ದೇವಾಲಯ. ಇಲ್ಲೇ ನರಸಿಂಹಸ್ವಾಮಿ ಅವತಾರವೆತ್ತಿದ್ದು. ದೇವಾಲಯದ ಮುಂದೆ ಹೀಗಿದೆ ಅನ್ಕೋಬೇಡಿ, ಇಲ್ಲಿ ಹಳ್ಳಿಗರು ದವಸ ಧಾನ್ಯಗಳನ್ನು ಮಾಡ್ತಿರ್ತಾರೆ. ಒಳಗೆ ಹೋದರೆ ದೇವಸ್ಥಾನದ ಆವರಣ ಸಿಗುತ್ತೆ. ಹಾಗೂ ಈ ದೇವಾಲಯದಲ್ಲಿ ಕೃಷ್ಣ ಮತ್ತು ನರಸಿಂಹದೇವರನ್ನು ಒಟ್ಟಿಗೆ ನೋಡಬಹುದು. ಈ ಕೃಷ್ಣನ ದೇವಾಲಯವು ಸಂತಾನ ವೇಣುಗೋಪಾಲ ಸ್ವಾಮಿ ದೇವಾಲಯ ಎಂದೇ ಪ್ರಸಿದ್ಧಿಯಾಗಿದೆ. ಈ ದೇವಾಲಯಕ್ಕೆ ಏಕೆ ಈ ಹೆಸರು ಬಂದಿತು, ಇದರ ಹಿನ್ನೆಲೆ ಏನು ಎಂಬುದನ್ನು ತಿಳಿಯೋಣ. ಬನ್ನಿ ಒಳಗೆ ಹೋಗೋಣ. ಕಾಲಕ್ರಮೇಣ ಈ ದೇವಸ್ಥಾನ ಬಹಳ ಶಿಥಿಲಾವಸ್ಥೆಯನ್ನು ತಲುಪಿತ್ತು.
1994ರಲ್ಲಿ ಧರ್ಮಸ್ಥಳದ ವತಿಯಿಂದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದರು. ಹಾಗೆ ಈ ದೇವಸ್ಥಾನದ ಅರ್ಚಕರ ಸಹಾಯಕರನ್ನು ಮಾತನಾಡಿಸೋಣ. ನಮಸ್ತೆ. ನಿಮ್ಮ ಹೆಸರು ಸರ್? ಮಹೇಶ್ ಅಂತ. ನೀವು ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ಸರ್, ಈ ದೇವಸ್ಥಾನ ಯಾವಾಗ ಆಗಿರೋದು? ಇದು ಬಂದು 1800 ವರ್ಷದ ದೇವಸ್ಥಾನ. ಕೌಂಡಿನ್ಯ ಮಹಾಸ್ವಾಮಿಗಳು ಪ್ರತಿಷ್ಠೆ ಮಾಡಿದವರು. ಚೋಳರ ಕಾಲ ದೇವಸ್ಥಾನ. ಅಂದರೆ ಹಿಂದೆ ಚೋಳ ಮಹಾರಾಜರಿಗೆ 11 ಜನ ಹೆಣ್ಣು ಮಗು. ಅವರು ಭಗವಂತನಲ್ಲಿ ಪುತ್ರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಸ್ವಾಮಿ ಕೌಂಡಿನ್ಯ ಮಹಾಸ್ವಾಮಿಗಳು ಐಕ್ಯವಾದ ನಂತರ ಈ ಸ್ವಾಮಿಗೆ ಪೂಜೆ ಕೈಂಕರ್ಯ ನಿಂತಿರುತ್ತೆ. ಆಗ ಸ್ವಾಮಿ ಚೋಳ ಮಹಾರಾಜರ ಕನಸಲ್ಲಿ ಬಾಲಗೋಪಾಲನ ಕಾಣಿಸ್ಕೋತಾರೆ. ನನ್ನ ಪ್ರತಿಷ್ಠಾಪನೆ ಆಗಿದೆ, ನನಗೆ ಒಂದು ಪೂಜೆ ಕೈಂಕರ್ಯ ಶುರು ಮಾಡಿ ಒಂದು ಮಂದಿರ ಮಾಡಪ್ಪ, ಈ ಬಾರಿ ನಿನಗೆ ಪುತ್ರ ಸಂತಾನವೇ ಆಗುತ್ತೆ ಅಂತ ಹೇಳ್ತಾರೆ. ಚೋಳ ಮಹಾರಾಜನು ಎಲ್ಲಿ ಏನು ಅಂತ ಜ್ಞಾನ ಮಾಡಬೇಕಾದ್ರೆ, ನಿನ್ನ ಅರಮನೆ ಮುಂಭಾಗದಲ್ಲಿ ತುಳಸಿದಳ ಬಿದ್ದಿರ್ತಪ್ಪ, ಅದನ್ನು ಅನುಸರಿಸಿ ಬಾ, ಎಲ್ಲಿ ನಿನ್ನ ರಥಚಕ್ರ ನಿಲ್ಲುತ್ತೋ ಅಲ್ಲಿ ನಾನು ಇದ್ದೀನಿ ಅಂದಾಗ ಬೆಳಗ್ಗೆ ಎದ್ದು ಅರಮನೆ ಭಾಗ ತೆಗಿತಾರೆ. ಅರಮನೆ ಮುಂಭಾಗದಲ್ಲಿ ತುಳಸಿದಳ ಬಿದ್ದಿರುತ್ತೆ. ಸ್ವಾಮಿ ಸೂಚನೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ರಥದಲ್ಲಿ ಬರ್ತಾರೆ. ರಥದಲ್ಲಿ ಬರಬೇಕಾದ್ರೆ ಅವ್ರಿಗೆ ರಥಚಕ್ರ ಹಿಂದೆ ಇಲ್ಲಿ ನಿಲ್ಲುತ್ತೆ. ಆಗ ಸ್ವಾಮಿ ಇಲ್ಲೇ ಇರ್ಬೋದು ಅಂತ ಮುಂದೆ ಎಲ್ಲ ನೋಡ್ಬೇಕಾದ್ರೆ ಸ್ವಾಮಿ ಗರ್ಭಾಂಕಣದಲ್ಲಿರ್ತಾರೆ. ಅವರ ಕನಸಲ್ಲಿ ಕಂಡಗೆ ಬಾಲಗೋಪಾಲನಾಗಿರ್ತಾರೆ. ಈ ಸ್ವಾಮಿಗೊಂದು ಮಂದಿರ ಮಾಡಿ ಪೂಜೆ ಕೈಂಕರ್ಯ ಶುರು ಮಾಡಿದ್ರೆ ನಮಗೆ ಪುತ್ರ ಸಂತಾನವೇ ಆಗುತ್ತೆ ಅಂದ್ಬಿಟ್ಟು ದೇವಸ್ಥಾನ ಎಲ್ಲ ನಿರ್ಮಾಣ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ರಾಣಿ ಗರ್ಭವತಿ ಆಗ್ತಾರೆ. ಪುತ್ರ ಸಂತಾನವೇ ಆಗುತ್ತೆ ಅಂತ ಪ್ರತಿ ರೋಹಿಣಿ ನಕ್ಷತ್ರ ವಿಶೇಷವಾಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಅವರಿಗೆ ಮತ್ತೂ ಕೂಡ 12ನೇ ಮಗು ಹೆಣ್ಮಗು ಆಗಿಬಿಡುತ್ತೆ. ಭಗವಂತ, ನಾವು ಪುತ್ರ ಸಂತಾನಕ್ಕೆ ಪ್ರಾರ್ಥನೆ ಮಾಡಿದರೆ ಹೆಣ್ಮಗು ಕೊಟ್ಟಿದೆಯಪ್ಪ, ನನಗೆ ಮತ್ತೊಂದು ಮಗ ಬೇಡ, ನೀನು ಕೊಟ್ಟಂಥ ಪ್ರಸಾದ ನೀನೇ ತಗೋ ಅಂತ ಸ್ವಾಮಿ ಪಾದಲಿಟ್ಟು ಹೊರಗಡೆ ಬರ್ತಾರೆ, ಶರಣಾಗ್ತೇವಪ್ಪ ಅಂತ. ಬೆಳಗಿನ ಜಾವ ಕುಳಿಕೋಗೋ ಸಮಯದಲ್ಲಿ ಒಂಥರ ಸಿಡಿದ ಥರ ಬರುತ್ತೆ. ಮಗು ಕಿಚ್ಚು ಶಬ್ದ ಆಗುತ್ತೆ. ಮಗು ಅಳ್ತಂತ ಹೋಗಿ ನೋಡಬೇಕಾದ್ರೆ ಸ್ವಾಮಿ ಪಾದದಿಂದ ಒಂದು ಜ್ಯೋತಿ ಮಗುವಲ್ಲಿ ಸೇರುತ್ತೆ. ಭಗವಂತ ಬ್ರಹ್ಮಶಕ್ತಿಯನ್ನು ಬದಲಾಯಿಸಿ ಹೆಣ್ಣನ್ನು ಗಂಡು ಮಾಡಿರ್ತಾರೆ. ಅದನ್ನು ಕಂಡಂಥ ಚೋಳಮನವರೊಬ್ಬ ಹುಚ್ಚಪ್ಪ, ಹುಚ್ಚುಗೋಪಾಲ, ಭಗವಂತನಲ್ಲಿ ಭಕ್ತಿಯಾಗಿ ಪ್ರಾರ್ಥಿಸ್ಕೊಂಡ್ರೆ ಏನು ಬೇಕಾದ್ರೂ ಅನುಗ್ರಹ ಮಾಡ್ತಾರೆ. ಅದಕ್ಕೆ ಸ್ವಾಮಿನಲ್ಲಿ ಹೆಣ್ಣನ್ನು ಗಂಡು ಮಾಡಿದ ಹುಚ್ಚುಗೋಪಾಲ, ಸಂತಾನ ಗೋಪಾಲ ಅಂತ ವಿಶೇಷ. ಈ ಕ್ಷೇತ್ರದಲ್ಲಿ ನರಸಿಂಹರು ತುಂಬ ವಿಶೇಷ. ಬಾಗಳಲ್ಲಿ ನೋಡೋದಿಲ್ಲ, ಅವರು ಈ ಕ್ಷೇತ್ರ ಪಾಲಕರು. ಹಿಂದೆ ಕೌಂಡಿನ್ಯ ಮಹಾಸ್ವಾಮಿಗಳು ಆರಾಧ್ಯ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿ ಅವರು ಪೂಜೆ ಕೈಂಕರ್ಯ ಶುರು ಮಾಡಬೇಕಾದ್ರೆ ಒಬ್ಬರು ದೈತ್ಯ ರಾಕ್ಷಸರು ತೊಂದರೆ ಕೊಡ್ತಿಂತೆ. ಅವರು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಬಂದು ಸೌಮ್ಯ ಅವತಾರ, ಇಲ್ಲಪ್ಪ ನೀನು ನರಸಿಂಹನ ಪ್ರಾರ್ಥನೆ ಮಾಡುವಂದಾಗ ಇಲ್ಲಿ ನರಸಿಂಹರು ಪ್ರತ್ಯಕ್ಷವಾದರು ಅಂತ ಆ ದೈತ್ಯ ರಾಕ್ಷಸನ ಸಂಹಾರ ಮಾಡಿ ದರ್ಶನ ಕೊಟ್ಟು ಅಂದ್ಬಿಟ್ಟು ಕೌಂಡಿನ್ಯ ಮಹಾಸ್ವಾಮಿಗಳ ಸುದರ್ಶನ ನರಸಿಂಹ ಕ್ಷೇತ್ರ ಅಂತ ವಿಶೇಷ. ಅದಕ್ಕೆ ಇಲ್ಲಿ ಏನು ಪ್ರಾರ್ಥಿಸಿದ್ರು ಬೇಗ ಅನುಗ್ರಹ ಮಾಡ್ತಾರೆ. ಸರ್ವಸಿದ್ಧಿ ಕ್ಷೇತ್ರ ಅಂತ ತುಂಬ ವಿಶೇಷ. ಇಲ್ಲಿ ಸ್ವಾಮಿಗೆ ತುಪ್ಪ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಏನು ಪ್ರಾರ್ಥನೆ ಇದ್ದರೂ ಬೇಗ ಅನುಗ್ರಹ ಮಾಡ್ತಾರೆ ಅನ್ನೋದು ವಿಶೇಷ. ಇಲ್ಲಿ ವಿಶೇಷ ಪೂಜೆ ಯಾವಾಗ ನಡೆಯುತ್ತೆ? ಪ್ರತಿ ಗೋಕುಲಾಷ್ಟಮಿಗೂ ವಿಶೇಷವಾಗಿರುತ್ತೆ. ಪ್ರತಿ ರೋಹಿಣಿ ನಕ್ಷತ್ರದಲ್ಲಿ ಗೋಕುಲಾಷ್ಟಮಿ ಟೈಮಲ್ಲಿ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಇರುತ್ತೆ. ಪ್ರತಿನಿತ್ಯನೂ ಸ್ವಾಮಿಗೆ ಪೂಜೆ ಅಲಂಕಾರ ಇರುತ್ತೆ. ಇದು ಮುಜರಾಯಿ ಇಲಾಖೆ ಸರಿ, ಇದು ಮುಜರಾಯಿ ಕ್ಷೇತ್ರ ಎಲ್ಲ ಭಕ್ತಾದಿಗಳಂದು ನಡ್ಕೊಂಡು ಹೋಗ್ತಾ ಇದೆ. ಅರ್ಚಕರು ಸಹಕರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೆ. ಇದು ನಂಜನಗೂಡು ತಾಲೂಕಲ್ಲೇ ಬಹಳ ನಂಜನಗೂಡು ತಹಸೀಲ್ದಾರ್ ಕಂಟ್ರೋಲ್ ತಾಲೂಕಲ್ಲೇ ಬಹಳ ವಿಶೇಷ. ಇಲ್ಲ, ನಮ್ಮ ನಂಜನಗೂಡು ತಾಲೂಕಲ್ಲಿ ಮೈಸೂರು ಡಿಸ್ಟಿಕ್ಗೆ ವಿಶೇಷವಾದ ದೇವಸ್ಥಾನ ಇದೆ. ನನಗನ್ಸೋ ಪ್ರಕಾರ ಸಂತಾನ ವೇಣುಗೋಪಾಲ ಇಲ್ಲೇ ಇರೋದು. ಇಲ್ಲಿ ಸಂತಾನ ಗೋಪಾಲ ಇಲ್ಲೊಂದೇ. ಯಾಕಂದರೆ ಇಲ್ಲಿ ಸ್ವಾಮಿ ಸುದರ್ಶನ ಚಕ್ರ ಮೇಲೆ ನಿಂತಿರೋದ್ರಿಂದ ಸಂತಾನಕ್ಕೆ ಬೇಗ ಅನುಗ್ರಹ ಮಾಡ್ತಾರೆ ಅಂತ ತುಂಬ ವಿಶೇಷ ಇದೆ. ಸಂತಾನಕ್ಕೆ ಏನು ಪ್ರಾರ್ಥಿಸಿದ್ರು ಸರ್ವಸಿದ್ಧಿ ಕ್ಷೇತ್ರ, ನಾವೇನೇ ಕೋರ್ಸ್ಕೊಂಡ್ರು ಬೇಗ ಅನುಗ್ರಹ ಮಾಡ್ತಾರೆ ಅನ್ನೋದು ವಿಶೇಷ. ಪ್ರಸ್ತುತ ಈಗಲೂ ಜೀರ್ಣೋದ್ಧಾರ ನಡೆಯುತ್ತಲೇ ಇದೆ. ಆದ ಕಾರಣ ದೇವಸ್ಥಾನದ ಸುತ್ತ ಚಿತ್ರೀಕರಣ ಮಾಡಲು ಸಾಧ್ಯವಾಗಲಿಲ್ಲ. ಸಂತಾನವಿಲ್ಲದ ದಂಪತಿಗಳು ಈ ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಸ್ವಾಮಿಯು ಸಂತಾನವನ್ನು ಅನುಗ್ರಹಿಸುತ್ತಾರೆ ಎಂಬುದು ಭಕ್ತರ ನಂಬಿಕೆ. ಮುಂದಿನ ಸಂಚಿಕೆಯಲ್ಲಿ ಬ್ರಹ್ಮರಾಕ್ಷಸನ ತಲೆ ಬಿದ್ದ ಹೆಡತಲೆ ಗ್ರಾಮಕ್ಕೆ ಭೇಟಿ ನೀಡಲಿದ್ದೇವೆ. ಅದನ್ನು ತಪ್ಪದೇ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.